ಸಂಜೆ ಸಮಯ ಸ್ಕೂಲಿಂದ ಚಿನ್ನಕ್ಕಾಗಿ ಬುಜ್ಜಿಗುಬ್ಬಚ್ಚಿ ಬನ್ನುಗಿಳಿ 3 ಜನ ಸಂತೋಷವಾಗಿ ಮನೆಗೆ ಬಂದ್ರು. ಅವರ ತಾಯಿಯಂದಿರ ಹತ್ರ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವ್ರ ಮುಖದಲ್ಲಿರುವ ಸಂತೋಷನ ನೋಡಿ ಹೆತ್ತವರು ಕೂಡ ಸಂತೋಷಪಟ್ರು. ಅಮ್ಮ ಅಮ್ಮ, ನಮ್ಗೆ ದಸರಾ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ. 10 ದಿನ ರಜೆ. ಈ 10 ದಿನ ನಾವು ಎಲ್ಲಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ಕೊಂಡು ಸಂತೋಷವಾಗಿ ಆಟ ಆಡ್ಬೋದು ಅಲ್ವಾ ಅಮ್ಮ? ಹೌದಾ ಬುಜ್ಜಿ, 10 ದಿನ ರಜೆನಾ? 10 ದಿನ ರಜೆಯಲ್ಲಿ ಮನೇಲಿ ಇದ್ಕೊಂಡು ಏನ್ ಮಾಡ್ತೀಯಾ? ನೀನು ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದ್ರಿಂದ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ ತಾನೆ. ಈ 10 ದಿನ ನಾವು ಚಿಕ್ಕದಾಗಿ ಏನಾದ್ರೂ ಒಂದು ಟ್ರಿಪ್ ಏರ್ಪಾಡು ಮಾಡೋಣ. ಆವಾಗ ಸಂತೋಷವಾಗಿ ಎಂಜಾಯ್ ಮಾಡ್ಬೋದು. ಅಮ್ಮ ಅಮ್ಮ, ನಮ್ಗೆ 10 ದಿನ ರಜೆ. ಈ 10 ದಿನ ನಾನು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತೀನಮ್ಮ. ಆವಾಗ ಚಿಚುಕಾಗೆ ಒಂದ್ ಕಣ್ಣನ ಮಾತ್ರ ತೆರೆದು ಒಂದ್ ಕಣ್ಣನ್ನ ಮುಚ್ಕೊಂಡು ಈ ರೀತಿ ಹೇಳ್ತು. ಹೌದಾ, 10 ದಿನ ರಜೆನಾ? ತುಂಬಾ ಸಂತೋಷ ಕಣೋ. ಬೆಳಿಗ್ಗೆ ಎದ್ದು ಬೇಗ ಅಡುಗೆ ಮಾಡಬೇಕು, ನಿನಗೆ ಲಂಚ್ ಪ್ರಿಪೇರ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದು ಏನೂ ಇಲ್ಲ. ಈ 10 ದಿನ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದು. ಆ ದಿನ ಮಧ್ಯಾಹ್ನದ ಸಮಯ ಮಕ್ಕಳೆಲ್ಲರೂ ಒಂದ್ ಕಡೆ ಒಂದ್ಗೋಡಿ ಮಾತಾಡ್ತಾ ಇದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಈ ರೀತಿ ಹೇಳಿದ್ಲು. ಚಿನ್ನು, ಬನ್ನು, ನಿಮಗೆ ಗೊತ್ತಾ, ಈ ರಜೆಲಿ ನಮ್ಮಮ್ಮ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ನಿಮ್ಮ ಅಮ್ಮಂದ್ರ ಹತ್ರ ಹೇಳಿ, ನಾವೆಲ್ಲರೂ ಸೇರಿ ಒಟ್ಟಿಗೆ ಟ್ರಿಪ್ ಹೋಗೋಣ. ಆವಾಗ ಅಲ್ಲಿ ಚೆನ್ನಾಗಿ ಆಟಾಡ್ಕೊಳ್ಬೋದು ಅಲ್ವಾ? ಅಮ್ಮ ಒಪ್ಕೊಳ್ಳಲ್ಲ. ಅವ್ರಿಗೆ ಹೊರಗಡೆ ಬರೋದಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ನಮ್ಮಮ್ಮ ಒಪ್ಕೊಳ್ತಾರೆ ಬುಜ್ಜಿ. ನಮ್ಮಮ್ಮನಿಗೆ ಹೊರಗಡೆ ಬರೋದಂದ್ರೆ ತುಂಬ ಇಷ್ಟ. ನಾನು ಹೋಗಿ ಹೇಳಿದ್ರೆ ನಮ್ಮಮ್ಮ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಬನ್ನುಗಿಳಿ ತಕ್ಷಣ ಅವನ ಮನೆಗೆ ಹೋದ. ಅವನ ತಾಯಿ ಚೋಟು ಹತ್ರ ಎಲ್ಲ ವಿಷಯನೂ ಹೇಳ್ದ. ಓ, ಟ್ರಿಪ್ಪಾ? ಸರಿ, ಹೋಗೋಣ ಕಣೋ. ಈ ಕಡೆ ಚಿನ್ನಕ್ಕಾಗಿ ಚಿಚು ಹತ್ರ ಹೋಗಿ ಈ ರೀತಿ ಹೇಳ್ದ. ಅಮ್ಮ ಅಮ್ಮ, ಈ ರಜೆಲಿ ಎಲ್ರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅಂತೆ. ನಾವು ಕೂಡ ಹೋಗೋಣಮ್ಮ, ಕರೆದ್ರು ಅಮ್ಮ. ಆವಾಗ ಚಿಚುಕಾಗೆ, ಏನೋ ಟ್ರಿಪ್ಗ? ನಾನು ಬರಲ್ಲ. ನನಗೆ ಈ ಟ್ರಿಪ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲಿ ಎಲ್ಲ ಕಡೆನೂ ನಡ್ಕೊಂಡು ಹೊಸ ಹೊಸ ಜಾಗನ ಹೋಗಿ ನೋಡಬೇಕು. ಕಾಲು ನೋವಾಗುತ್ತೆ. ನನ್ನಿಂದ ಆಗಲ್ಲ ಕಣೋ. ನಾನು ಮನೇಲಿದ್ದು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತೀನಿ. ಚಿನ್ನಕ್ಕಾಗಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಈ ರೀತಿ ಹೇಳ್ದ. ಏನಮ್ಮ ನೀನು, ಅವರೆಲ್ಲರೂ ಟ್ರಿಪ್ಪಿಗೆ ಹೋಗುವಾಗ ನನಗೂ ಹೋಗಬೇಕು ಅಂತ ಅನ್ಸಲ್ವಾ? ಬಾಮ್ಮ ಹೋಗೋಣ. ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಿನದಲ್ಲಿ ನಾವೆಲ್ಲರೂ ವಾಪಸ್ ಬಂದ್ಬಿಡ್ತೀವಿ. ಆವಾಗ ಚಿಚು ತುಂಬಾನೇ ಕೋಪದಿಂದ, ಇಲ್ಲಿ ನೋಡೋ, ನಾನಂತೂ ಬರಲ್ಲ. ನಿನಗೆ ಹೋಗಬೇಕು ಅಂತ ಅನ್ಸಿದ್ರೆ ನೀನು ಅವ್ರ ಜೊತೆ ಹೋಗ್ಬಿಟ್ಪಾ. ನಾನು ಮನೇಲಿ ಇದ್ಕೊಂಡು ಚೆನ್ನಾಗಿ ಊಟ ಮಾಡಿ ಮಲಗಿ ನಿದ್ರೆ ಮಾಡ್ತೀನಿ ಅಷ್ಟೇ. ಚಿನ್ನುಕಾಗಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಚಿಚುಕಾಗಿ ಅಂತೂ ಒಪ್ಕೊಳ್ಳೇ ಇಲ್ಲ. ಚಿನ್ನು ಬೇರೆ ದಾರಿ ಇಲ್ಲದೆ ಎಲ್ಲರ ಹತ್ರ ಹೋಗಿ ಈ ರೀತಿ ಹೇಳ್ದ. ನಮ್ಮಮ್ಮ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಅಮ್ಮ ಇಲ್ಲದೆ ನನ್ನಿಂದನೂ ಬರೋಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಆವಾಗ ಬುಜ್ಜಿ ಬೇಜಾರಿಂದ, ಏನೋ ಚಿನ್ನು, ಏನು ಹೇಳ್ತಾ ಇದೆಯಾ? ನೀನಿಲ್ದೆ ನಾವು ಮಾತ್ರ ಹೇಗೆ ಟ್ರಿಪ್ಪಿಗೆ ಹೋಗೋದು? ಚಿಚು ಅತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅವರೂ ಬಂದರೂ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅರೆ ಚಿನ್ನು, ಯಾಕೆ ಅಳ್ತಾ ಇದೆಯಾ? ನಾವು ಬೇಕಾದರೆ ಚಿಚು ಹತ್ರ ಮಾತಾಡ್ತೀವಿ. ಅವಳಿಗೆ ಬರ್ತಾ ಬರ್ತಾ ಸೋಮಾರಿತನ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಹಾಗಂತ ಹೇಳಿ ಚೋಟು, ಟುನಿ, ಲೂಸಿ ಎಲ್ರೂ ಮಹಿ ಹತ್ತಿರ ಹೋಗಿ ವಿಷಯ ಮಾತಾಡಿದ್ರು. ಆಮೇಲೆ ಅವರೆಲ್ಲರೂ ಸೇರಿ ಚಿಚುಕಾಗೆಯ ಮನೆಗೆ ಹೋದ್ರು. ಚಿಚು, ಏನಿದು? ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳಿದೆ ಅಂತೆ. ಎಲ್ಲರೂ ಟ್ರಿಪ್ಪಿಗೆ ಹೋದ್ರೆ ಅಲ್ಲಿ ಸಂತೋಷವಾಗಿ ಇರ್ಬೋದು ಅಲ್ವಾ? ಅದನ್ನು ಕೇಳಿ ಚಿಚುಕಾಗೆ, ಅರೆ ನನಗೆ ಟ್ರಿಪ್ಪಿಗೆ ಬರೋದು ಇಷ್ಟ ಇಲ್ಲ. ಅಲ್ಲಿ ತುಂಬ ನಡಿಬೇಕು, ಎಲ್ಲ ಜಾಗಕ್ಕೂ ಹೋಗಬೇಕು. ಅದು ನನಗೆ ತುಂಬ ಕಷ್ಟ ಆಗುತ್ತೆ. ಆವಾಗ ಲೂಸಿ ಪಾರಿವಾಳ, ಚಿಚು, ಅಲ್ಲಿ ಹೊಸ ಹೊಸ ಜಾಗ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ತೀಯಾ? ಹೊಸ ಹೊಸ ಜಾಗ ಇದ್ರೆ ಏನಂತೆ? ಪುನಃ ವಾಪಸ್ ಬರಬೇಕಾಗಿದೆ ನಮ್ಮ ಮನೆಗೆ ತಾನೆ. ಹಾಗಿರುವಾಗ ಮಧ್ಯದಲ್ಲಿ ಯಾಕೆ ಆ ಹೊಸ ಜಾಗ? ಆವಾಗ ಮಹಿ ಹದ್ದು ಕೋಪದಿಂದ, ಚಿಚೋ, ಇಷ್ಟು ಸೋಮಾರಿಯಾಗಿ ಇರಬೇಡ. ನೀನು ಬರಲ್ಲ ಅಂದರೆ ಚಿನ್ನು ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಪಾಪ, ಅವನ ಸಂತೋಷನ ಯಾಕೆ ಹಾಳು ಮಾಡ್ತೀಯ ನೀನು? ಚಿಚು ಬೇರೆ ದಾರಿ ಇಲ್ಲದೆ, ಸರಿ ಸರಿ ಬರ್ತೀನಿ, ಎಲ್ಲ ನನ್ನ ಹಣೆ ಬರಹ. ಆದರೆ ಅಲ್ಲಿ ನಿಮ್ಮ ಜೊತೆ ಸೇರಿ ನಾನು ಎಲ್ಲೂ ನಡೆಯಲ್ಲ. ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಂಡಿರ್ತೀನಿ ಅಷ್ಟೇ. ಚಿಚು ಬೇರೆ ದಾರಿ ಇಲ್ಲದೆ ಟ್ರಿಪ್ಪಿಗೆ ಒಪ್ಕೊಂಡ್ಲು. ಎಲ್ರೂ ಅದನ್ನ ನೋಡಿ ಸಂತೋಷಪಟ್ರು. ಮರುದಿನ ಬೆಳಗ್ಗೆ ಎಲ್ರೂ ಟ್ರಿಪ್ಪಿಗೆ ಹೊರಟ್ರು. ಕುಹುಬಾತು ಅವಳ ಬಸ್ಸನ್ನ ತಗೊಂಡ್ ಬಂದ್ಲು. ಆ ಬಸ್ಸಲ್ಲಿ ಎಲ್ರೂ ಹತ್ತಿ ಕೂತ್ಕೊಂಡ್ರು. ಕುಹುಬಾತುವಿನ ಆ ಬಸ್ಸು ನೋಡಕ್ಕೆ ತುಂಬಾನು ಅಂದವಾಗಿ ಚೆನ್ನಾಗಿತ್ತು. ಮೊದಲು ಅವ್ರೆಲ್ರೂ ಹೋಗಿದ್ದು ಒಂದು ದೊಡ್ಡ ಜಲಪಾತಕ್ಕೆ. ಆ ಜಲಪಾತನ ನೋಡಿ ಎಲ್ರೂ ತುಂಬಾನು ಸಂತೋಷಪಟ್ರು. ತಂಪಾದ ಗಾಳಿನೂ ಬೀಸ್ತಾ ಇತ್ತು.
ಆವಾಗ ಟೋನಿ ಸಂತೋಷದಿಂದ, ಆಹಾ, ಆ ಜಲಪಾತ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ತಂಪಾದ ಗಾಳಿನೂ ಬೀಸ್ತಾ ಇದೆ, ಬನ್ನಿ ಬನ್ನಿ ಎಲ್ರೂ ಇಳಿದು ಹೋಗಿ ಆ ಜಲಪಾತದಲ್ಲಿ ಆಟಾಡೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಬಸ್ಸಿಂದ ಕೆಳಗಡೆ ಇಳಿದು ಆ ಜಲಪಾತದ ಹತ್ತಿರ ಬೇಗ ಹೋಗ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಬಸ್ಸಿಂದ ಕೆಳಗಡೆ ಇಳಿಲೇ ಇಲ್ಲ. ಆವಾಗ ಟೋನಿ ಅವಳ ಹತ್ರ ಬಂದು, ಚಿಚು ಏನಿದು, ಎಲ್ರೂ ಇಳಿದು ಹೋಗ್ತಾ ಇದ್ದಾರೆ, ನೀನ್ ಮಾತ್ರ ಕೂತ್ಕೊಂಡೇ ಇದೀಯಾ, ಬಾ ಜಲಪಾತದ ಹತ್ತಿರ ಹೋಗೋಣ. ಆವಾಗ ಚಿಚುಕಾಗೆ, ಇಲ್ಲ ಇಲ್ಲ ನಾನ್ ಬರಲ್ಲ, ನಾನು ಇಲ್ಲೇ ನಿದ್ರೆ ಮಾಡ್ತಾ ಇರ್ತೀನಿ, ನೀವೆಲ್ರೂ ಹೋಗ್ಬಿಟ್ಟು ಬನ್ನಿ, ನನಗೆ ಈ ಜಲಪಾತನ ನೋಡೋದ್ರಲ್ಲಿ ಇಷ್ಟ ಇಲ್ಲ, ನಡೆಯೋಕ್ಕೂ ಆಗಲ್ಲ. ಆವಾಗ ಟೋನಿ ಚಿಚು ಹತ್ರ, ಏನ್ ಚಿಚು ಇಷ್ಟು ದೂರ ಬಂದು ಜಲಪಾತಕ್ಕೆ ಬರ್ಲಿಲ್ಲ ಅಂದ್ರೆ ಹೇಗೆ, ಬಾ ಅಲ್ಲಿ ಸಂತೋಷವಾಗಿರುತ್ತೆ. ಹಾಗಂತ ಟೋನಿ ಎಷ್ಟು ಹೇಳಿದ್ರು ಚಿಚು ಒಪ್ಕೊಳ್ಳೇ ಇಲ್ಲ. ಅರೆ ಇವಾಗ ಇಳಿದು ಬಂದ್ರೆ ಏನ್ ಮಾಡ್ತೀರಾ, ಪುನಃ ಈ ಬಸ್ಸಲ್ಲಿ ತಾನೇ ಬಂದು ಹತ್ತೋದು, ಅದಕ್ಕೆ ನಾನು ಇಲ್ಲೇ ಮಲಗಿರ್ತೀನಿ, ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ. ಹಾಗೆ ಟೋನಿ ಎಷ್ಟೇ ಪ್ರಯತ್ನ ಪಟ್ಟರು ಚಿಚು ಒಪ್ಕೊಳ್ಳಿಲ್ಲ ಅನ್ನೋದ್ರಿಂದ ಅವಳ ಪಾಡಿಗೆ ಬಂದು ಜಲಪಾತದಲ್ಲಿ ಆಟಾಡ್ತಾ ಇದ್ಲು. ಮಕ್ಕಳೆಲ್ಲರೂ ಸಂತೋಷವಾಗಿ ಅವರವರ ತಾಯಿಯಂದ್ರ ಜೊತೆ ಆಟಾಡ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯ ಆಯ್ತು. ಆಮೇಲೆ ಕುಹುಬಾತು ಅಲ್ಲಿಂದ ಬಸ್ ತಗೊಂಡು ಇನ್ನೊಂದು ಪ್ರದೇಶಕ್ಕೆ ಹೋಯ್ತು. ಅದು ಒಂದು ದೊಡ್ಡ ಬೆಟ್ಟದ ಮೇಲೆ ಬಸ್ಸನ್ನ ತಗೊಂಡು ಹೋದಾಗ ಆ ಬೆಟ್ಟ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಆವಾಗ ಮಹಿಹದ್ದು ಅದನ್ನ ನೋಡಿ, ಆಹಾ, ಈ ಬೆಟ್ಟದಿಂದ ಕೆಳಗಡೆ ನೋಡಿದ್ರೆ ಇಡೀ ಊರು ಚೆನ್ನಾಗಿ ಕಾಣಿಸ್ತಾ ಇದೆ, ಬನ್ನಿ ಬನ್ನಿ ಕೆಳಗಡೆ ಇಳಿದು ಹೋಗಿ ಆ ಊರನ್ನ ನೋಡೋಣ. ಹಾಗಂತ ಹೇಳಿ ಎಲ್ರೂ ಕೆಳಗಡೆ ಇಳಿದು ಹೋದ್ರು. ಆದ್ರೆ ಆವಾಗ್ಲೂ ಕೂಡ ಚಿಚುಕಾಗೆ ಇಳಿಲಿಲ್ಲ, ಬಸ್ಸಲ್ಲೇ ಕೂತ್ಕೊಂಡಿದ್ಲು. ಅರೆ ಈ ಚಿಚು ಅತ್ತಿಗೆ ಏನ ಸಮಸ್ಯೆ, ಯಾಕೆ ಕೆಳಗಡೆ ಇಳಿದು ಬರ್ತಾನೆ ಇಲ್ಲ, ಅವರು ಯಾವಾಗ ನೋಡಿದ್ರು ಬಸ್ಸಲ್ಲೇ ಕೂತ್ಕೊಂಡಿದ್ದಾರೆ. ಹಾಗಂತ ಹೇಳಿದ್ಲು ಬುಜ್ಜಿ ಗುಬ್ಬಚ್ಚಿ. ನಮ್ಮಮ್ಮ ಯಾವಾಗ್ಲೂ ಅಷ್ಟೇ, ಅವ್ರು ಬರ್ತಾರೆ ಅಂತ ನೀವು ಕಾಯ್ತಾ ಇದ್ರೆ ನಿಮ್ ಸಂತೋಷನೇ ಹಾಳಾಗೋದು, ನಾವು ಸಂತೋಷವಾಗಿರೋಣ ಬನ್ನಿ. ಆವಾಗ ಕುಹು ಚಿಚು ಹತ್ರ ಹೋಗಿ, ಏನಾಯ್ತು, ನೀವು ಮಾತ್ರ ಕೆಳಗಡೆ ಇಳಿತಾನೆ ಇಲ್ಲ, ಎಲ್ರು ಹೋಗ್ತಾ ಇದ್ದಾರೆ. ಕುಹು ಕೇಳಿದ ಪ್ರಶ್ನೆಗೆ ಚಿಚುಕಾಗಿಗೆ ತುಂಬಾ ಕೋಪ ಬಂತು. ಯಾಕೆ ಕೆಳಗಡೆ ಇಳಿಬೇಕು, ಎಲ್ರು ಕೆಳಗಡೆ ಇಳಿದ್ರು ಹೋದ್ರೋ ಪುನಃ ಬರೋದು ಈ ಬಸ್ಸಿಗೆ ತಾನೆ, ಹಾಗಿರುವಾಗ ಯಾಕೆ ಕೆಳಗಡೆ ಇಳಿಬೇಕು, ಇಳಿಯೋದು ಹತ್ತೋದು ಕಷ್ಟ ತಾನೆ, ಅದಕ್ಕೆ ನಾನು ಇಲ್ಲೇ ಮಲಗಿರ್ತೀನಿ, ಎಲ್ರು ಬಂದ್ಮೇಲೆ ಎದ್ದೇಳ್ತೀನಿ ಅಷ್ಟೇ, ಹೋಗೋಗೋ. ಆವಾಗ ಕುಹುಬಾತು, ದೇವ್ರಿ ನೀವು ಇಷ್ಟು ಸೋಮಾರಿನಾ, ಅಲ್ಲ ಹೊಸ ಜಾಗದಲ್ಲಿ ಹೊಸ ಜಾಗಗಳನ್ನ ನೋಡಿದ್ರೆ ಚೆನ್ನಾಗಿರುತ್ತೆ ತಾನೇ, ಅದೆಲ್ಲ ಬೇಕಾಗಿಲ್ಲ, ನಾನು ಇಲ್ಲಿಂದಾನೇ ನೋಡ್ತೀನಿ. ಕುಹು ಚಿಚುವಿನ ಸೋಮಾರಿತನನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಹಾಗೆ ಆ ದಿನ ಇಡೀ ಅವರೆಲ್ಲರೂ ಹಲವಾರು ಜಾಗಗಳಿಗೆ ಹೋದ್ರು. ಆದ್ರೆ ಚಿಚುಕಾಗೆ ಮಾತ್ರ ಬಸ್ಸಿಂದ ಕೆಳಗಡೆ ಇಳಿಲೇ ಇಲ್ಲ, ಅಲ್ಲೇ ಕೂತ್ಕೊಂಡೇ ಇದ್ಲು. ಕೊನೆಗೆ ಆ ದಿನದ ಟ್ರಿಪ್ ಕೂಡ ಮುಗಿದು ಎಲ್ರೂ ಊರಿಗೆ ಹೋದ್ರು. ಊರಿಗೆ ಹೋದ ತಕ್ಷಣ ಚಿಚುಕಾಗೆ ಹೋಗಿ ಮಲ್ಗದ್ಲು. ಆವಾಗ ಟೋನಿ ಚಿಚುನ ನೋಡಿ, ಅಯ್ಯೋ ದೇವ್ರೆ, ಇವಳಲ್ಲೇನಾದ್ರೂ ನಡೆದ್ಲಾ, ಏನಾದ್ರೂ ಮಾಡಿದ್ಲಾ, ಸುಸ್ತಾಗಿರೋದಂತೂ ನಾವೇ ನಿದ್ರೆ ಮಾಡಿಲ್ಲ, ಇವಳು ಇಲ್ಲೂ ಬಂದು ನಿದ್ರೆನೇ ಮಾಡ್ತಾ ಇದ್ದಾಳೆ. ಆವಾಗ ಚೋಟುಗಿಳಿ, ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು, ಕರ್ಕೊಂಡು ಹೋಗೋದು ಬೇಡ ಅಂತಾನೆ ನಾನಿದ್ದೆ, ಆದ್ರೆ ಪಾಪ ಚಿನ್ನಗೋಸ್ಕರನೇ ಅವಳನ್ನ ಕರ್ಕೊಂಡು ಹೋಗಿದ್ದು. ಆವಾಗ ಲೂಸಿ ಕೂಡ ನಗುತ್ತಾ, ನಾವು ಜಲಪಾತದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ನಾನು ಕೂಡ ಹೋಗಿ ಚಿಚುನ ಕರ್ದೆ, ಬೇಡ ಬೇಡ ನಾನು ಮನೆಯಲ್ಲೇ ಸ್ನಾನ ಮಾಡಿ ಬಂದೆ ಅಂತ ಹೇಳಿದ್ಲು. ಮಹಿಹದ್ದು ಕೂಡ, ನಾನು ಟ್ರಿಪ್ಪಿಗೆ ಹೋದ ಹಾಗೇನೇ ಇಲ್ಲ, ಈ ಚಿಚುನ ಒಂದೊಂದು ಜಾಗದಲ್ಲೂ ಬಾ ಬಾ ಅಂತ ಕರೆಯಕ್ಕೇನೆ ನನಗೆ ಸಮಯ ಸರಿ ಇತ್ತು. ಹಾಗೆ ಎಲ್ಲ ಪಕ್ಷಿಗಳು ಚಿಚುಕಾಗಿಯ ಸೋಮಾರಿತನದ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಚಿಚು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಪಕ್ಷಿಗಳೆಲ್ಲರೂ ಏನು ಮಾಡಕ್ಕಾಗದೆ ಆಮೇಲೆ ಅಲ್ಲಿಂದ ಅವರವರ ಮನೆಗೆ ಹೋದ್ರು. ಪಕ್ಷಿಗಳ ಊರಿನಲ್ಲಿ ದೊಡ್ಡ ನದಿ ಇತ್ತು. ಆದ್ರೆ ಆ ನದಿಯಲ್ಲಿ ಯಾವಾಗ್ಲೂ ಅಷ್ಟೇನು ನೀರು ಇರ್ತಾ ಇರ್ಲಿಲ್ಲ, ನೀರು ಬತ್ತಿ ಹೋಗಿತ್ತು. ನದಿಯ ಒಂದ್ ಕಡೆ ಮಾತ್ರ ಸ್ವಲ್ಪ ನೀರಿತ್ತು. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಆ ಖಾಲಿಯಾಗಿದ್ದ ಜಾಗದಲ್ಲಿ ಅವರವರಿಗೋಸ್ಕರ ಮನೆಗಳನ್ನ ಕಟ್ಕೊಂಡಿದ್ರು. ಅಲ್ಲಿ ಮನೆ ಕಟ್ಕೊಂಡಿದ್ದ ಪಕ್ಷಿಗಳು ಎಲ್ರೂ ಕೂಡ ಆ ನದಿ ನೀರನ್ನೇ ಉಪಯೋಗ ಮಾಡ್ಕೊಂಡು ಯಾವುದೇ ಕಷ್ಟನೂ ಇಲ್ಲದೆ ಅಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಯಿತು. ಆದ್ರೆ ಮಳೆ ಏನು ಹೆಚ್ಚಾಗಿ ಬರ್ಲಿಲ್ಲ. ಆದ್ರಿಂದ ಪಕ್ಷಿಗಳು ಯಾರು ಬೇಜಾರು ಮಾಡ್ಕೊಳ್ಳೂ ಇಲ್ಲ. ಮಳೆಗಾಲದಲ್ಲಿ ಮಳೆ ಬರ್ತಾ ಇದೆ, ಈ ಮಳೆಯಿಂದ ನಮ್ಮೂರಿಗೆ ಯಾವುದೋ ಅಪಾಯನೂ ಬರಲ್ಲ ತಾನೆ. ಇದ್ರಲ್ಲಿ ಹೆದರಿಕೆ ಏನಿದೆ ಚಿಚು, ನಮ್ಮೂರಲ್ಲಿ ಹೆದರೋ ತರ ಜೋರಾಗಿ ಮಳೆ ಯಾವಾಗ ಬಂದಿದೆ ಹೇಳು? ಇಲ್ಲ, ಒಂದ್ ವೇಳೆ ಬಂದ್ರೆ ನಾವು ಏನಾದ್ರೂ ಒಂದು ಮಾಡ್ಬೇಕಲ್ವಾ, ಅದಕ್ಕೆ ಹೇಳ್ದೆ. ಇಲ್ಲಿವರೆಗೂ ಅಷ್ಟೇನು ಮಳೆ ಬರ್ಲಿಲ್ಲ ತಾನೆ, ಆಮೇಲೆ ನೋಡೋಣ ಚಿಚು. ಅದೂನು ನಿಜಾನೇ, ಇಷ್ಟು ದಿನಗಳಲ್ಲಿ ಯಾವಾಗ್ಲೂ ಯಾವುದೇ ತೊಂದ್ರೆನೂ ಬಂದಿದ್ದಿಲ್ಲ. ನೋಡೋಣ ಏನ್ ನಡೆಯುತ್ತೆ ಅಂತ. ಇಲ್ಲಿ ನಾವೆಲ್ರೂ ಮನೆ ಕಟ್ಕೊಂಡಿದ ಮೇಲೆ ತಾನೇ ನಾವೆಲ್ರೂ ಸಂತೋಷವಾಗಿ ಇರೋದು.
ಹಾಗಂತ ಪಕ್ಷಿಗಳು ಮಾತಾಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲ ಶುರುವಾಗಿ ಮೇಲೆ ಮಳೆ ಸುರಿಯೋಕೆ ಶುರುವಾಯಿತು. ಜಾಸ್ತಿ ಮಳೆ ಬರ್ಲಿಲ್ಲ ಅನ್ನೋದ್ರಿಂದ ಪಕ್ಷಿಗಳೆಲ್ಲರೂ ಪ್ರಶಾಂತವಾಗಿ ಇದ್ರು. ಅಮ್ಮ, ಮಳೆ ಏನು ಅಷ್ಟಾಗಿ ಜೋರಾಗಿ ಬರ್ತಿಲ್ಲ ಅಲ್ವಾ? ಹೌದು ಬುಜ್ಜಿ, ಜೋರಾಗಿ ಯಾವಾಗ್ಲೂ ಮಳೆ ಬರಲ್ಲ. ನಿಜಾನೇ, ಈ ಊರಲ್ಲಿ ಜೋರಾಗಿ ಮಳೆ ಬಂದು ನಾನು ನೋಡಿದ್ದೇ ಇಲ್ಲ ಅಮ್ಮ. ಹೌದು ಬುಜ್ಜಿ, ನಾನು ಕೂಡ ಯಾವಾಗ್ಲೂ ನೋಡಿದ್ದೇ ಇಲ್ವಲ್ಲ. ಹೌದಮ್ಮ, ನಮ್ ನದಿಯಲ್ಲಿ ಇರೋದೇ ಸ್ವಲ್ಪ ನೀರು. ಯಾವಾಗ್ಲೂ ಆ ನದಿ ನೀರು ನಮ್ ಮನೆ ಹತ್ರ ಬಂದಿದ್ದಾಗಿ ನಾನ್ ನೋಡಿದ್ದೇ ಇಲ್ಲಮ್ಮ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸಂತೋಷವಾಗಿ ಬಾಳ್ತಿದ್ದೀವಿ ಅಲ್ವಾ? ಹಾ ಹೌದ್ ಬುಜ್ಜಿ, ಇಲ್ಲಾಂದ್ರೆ ನಾವು ಮನೆ ಕಟ್ಕೊಳಕ್ಕೆ ಹೇಗೆ ಜಾಗ ಸಿಕ್ಕಿರುತ್ತೆ? ಹಾಗೆ ಮಳೆ ಜೋರಾಗಿ ಬರಬಾರ್ದು ಅಂತ ಎಲ್ಲ ಪಕ್ಷಿಗಳು ಅಂದ್ಕೊಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆ ಮೆಲ್ಲೆ ಮೆಲ್ಲೆ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಮೆಲ್ಲೆ ಮೆಲ್ಲೆ ಹೆದರ್ತಾ ಇದ್ರು. ಈ ವಿಷಯದ ಬಗ್ಗೆ ಆ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಒಂದ್ ಕಡೆ ಒಂದ್ಗೂಡಿ ಮಾತಾಡ್ತಿದ್ರು. ಏನೋ ಈ ವರ್ಷ ಮಳೆ ಜಾಸ್ತಿಯಾಗಿ ಬರುತ್ತೆ ಅಂತ ಅನಿಸ್ತಿದೆ. ನನ್ಗೂ ಕೂಡ ಅದೇ ಭಯ ಇದೆ ಚಿಚೋ. ಆದ್ರೆ ಮಳೆ ಜೋರಾಗಿ ಬರಲ್ಲ ಅನ್ನೋ ನಂಬಿಕೆನೂ ಇದೆ. ಆದ್ರೆ ಮಳೆಗಾಲ ಅಂದ್ಮೇಲೆ ಇಷ್ಟು ಮಳೆ ಬರ್ದಿದ್ರೆ ಹೇಗೆ ಹೇಳು ಚಿಚೋ? ಅದೂ ನಿಜಾನೇ. ಯಾಕೆ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಹೆದರ್ತೀವೋ ಏನೋ. ಸರಿ, ಏನಾದ್ರೂ ತೊಂದರೆ ಬಂದ್ಮೇಲೆ ಬೇಕಾದ್ರೆ ಇದ್ರ ಬಗ್ಗೆ ನಾವೆಲ್ಲರೂ ಮಾತಾಡ್ಕೊಳ್ಳೋಣ. ಆದ್ರೆ ಚಿಚೋ, ಒಂದ್ ವೇಳೆ ಮಳೆ ಹೆಚ್ಚಾದ್ರೂ ಕೂಡ ನಾವು ಈ ಊರನ್ ಬಿಟ್ಬಿಟ್ಟು ಎಲ್ಲಿಗೂ ಹೋಗಕ್ಕಾಗಲ್ಲ ಅಲ್ವಾ? ನಮಗೆ ಅಂತ ಇಲ್ಲಿ ಇರೋದು ಈ ಮನೆ ಮಾತ್ರ. ಸರಿ, ಹಾಗಾದ್ರೆ ಹೆದರ್ಬೇಡಿ, ಮಳೆ ಜೋರಾಗಲ್ಲ. ಒಂದ್ ವೇಳೆ ಜೋರಾದ್ರೆ ಆಮೇಲೇನಾದ್ರೂ ಯೋಚನೆ ಮಾಡೋಣ. ಹಾಗಂತ ಪಕ್ಷಿಗಳು ಎಲ್ರೂ ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆನೂ ಜೋರಾಗ್ತಾ ಇತ್ತು. ಆದ್ರಿಂದ ನದಿಯಲ್ಲಿ ನೀರು ಕೂಡ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಈ ವಿಷಯ ಪಕ್ಷಿಗಳಿಗೆ ಗೊತ್ತಿರ್ಲಿಲ್ಲ. ಒಂದಿನ ಮಹಿಹದ್ದು ಹೊರಗಡೆ ಏನೋ ಕೆಲ್ಸಕ್ಕೋಸ್ಕರ ಹೋಗ್ಬೇಕು ಅಂತ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂತು. ಏನೋ ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ. ಇಷ್ಟು ಮಳೆನ ನಮ್ಮೂರಿನಲ್ಲಿ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ. ಇವಾಗ ಈ ಮಳೆಯಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗೋದು ಅಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟನೇ. ಹಾಗಂತ ಅನ್ಕೊಂಡು ಮಹಿ ಸ್ವಲ್ಪ ದೂರ ಹೋದಾಗ ಅಲ್ಲಿ ನದಿಯಲ್ಲಿ ನೀರು ತುಂಬಾನು ಹೆಚ್ಚಾಗ್ತಾ ಇತ್ತು. ಅದನ್ನ ಗಮನಿಸಿದ ಮಹಿಹದ್ದು ಆಶ್ಚರ್ಯಪಟ್ಟಿತು. ಅದಕ್ಕೆ ಏನ್ ಮಾಡ್ದಂತಾನೂ ಅರ್ಥ ಆಗ್ಲಿಲ್ಲ. ಅರೆ, ಇದೇನಿದು ನೀರು ಹೆಚ್ಚಾಗ್ತಾ ಇದೆ? ಈ ವಿಷಯ ಯಾರಿಗೂ ಗೊತ್ತೇ ಇಲ್ಲ. ಅಯ್ಯೋಯ್ಯೋ, ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ನಡೀತಾ ಇದೆಯೋ ಏನೋ. ಮೊದಲು ಈ ವಿಷಯನ ಎಲ್ಲರ ಹತ್ರನೂ ಹೇಳಬೇಕು. ಇದಕ್ಕೆ ಏನಾದರೂ ಒಂದು ನಿರ್ಧಾರನ ಎಲ್ಲರೂ ಸೇರಿ ತಗೊಳ್ಳೇಬೇಕು. ಹಾಗಂತ ಅಂದ್ಕೊಂಡು ಮಹಿಹದ್ದು ತುಂಬಾನು ಹೆದರ್ತಾ ಇತ್ತು. ಆಮೇಲೆ ಅಲ್ಲಿಂದ ಟುನಿಗುಬ್ಬಚ್ಚಿಯ ಮನೆಗೆ ಹೋಯ್ತು. ಏನ್ ಮಹಿ, ಒಂಥರ ಇದೆಯಾ? ಟೊನಿ, ಒಂದು ವಿಷಯ ಗೊತ್ತಾ ನಿನಗೆ? ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಅರೆ, ಏನು ಹೇಳ್ತಿದ್ಯಾ? ಓ ಹೌದು, ಇನ್ನು ಸ್ವಲ್ಪ ಬಿಟ್ರೆ ನೀರು ನಮ್ಮ ಮನೆ ತನಕ ಬರುತ್ತೋ ಏನೋ ಅಂತ ಅನಿಸ್ತಿದೆ. ಹೌದಾ? ನನಗೆ ಗೊತ್ತೇ ಇಲ್ವಲ್ಲ ಮಹಿ. ನನಗೆ ಯಾಕೋ ಮಳೆ ಬಿಟ್ರೇನೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಸರಿ ಬಾ, ಹೋಗಿ ನೋಡೋಣ. ಹಾಗಂತ ಟೋನಿ ಹಾಗೂ ಮಹಿ ಹೋಗಿ ನೋಡಿದ್ರು. ನಿಜವಾಗ್ಲೂ ನೀರಿನ ಮಟ್ಟ ತುಂಬಾನು ಹೆಚ್ಚಾಗ್ತಾ ಇತ್ತು. ಇದನ್ನು ನೋಡ್ತಾ ಇದ್ದ ಮಹಿಹದ್ದು ಹಾಗೂ ಟೋನಿಗುಬ್ಬಚ್ಚಿ ಕೂಡ ತುಂಬಾನು ಹೆದರ್ತಾ ಇದ್ರು. ಅರೆ, ಇದೇನಿದೆ ಇಲ್ಲಿ ಇಷ್ಟು ನೀರಿದೆ? ಮತ್ತೆ ಅದನ್ನೇ ಅಲ್ವಾ ನಾನು ನೋಡಿ ಹೇಳ್ತಿರೋದು. ಇವಾಗ ಇದ್ರ ಬಗ್ಗೆ ಮಾತಾಡುವ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಮಹಿ? ಹೌದು ಟೋನಿ, ನಾಳೆ ಬೆಳಿಗ್ಗೆಗೆ ಹೇಗಿರುತ್ತೋ ಏನೋ. ಇದಕ್ಕೆ ಎಲ್ಲರೂ ಒಂದ್ಕೂಡಿ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಸರಿ ಬಾ, ಮನೆಗೆ ಹೋಗೋಣ, ಆಮೇಲೆ ಮಾತಾಡೋಣ. ಹಾಗಂತ ಅವರೆಲ್ಲರೂ ಮನೆಗೆ ಹೋದ್ರು. ಆ ದಿನ ರಾತ್ರಿ ಇಡೀ ಜೋರಾಗಿ ಮಳೆ ಬರ್ತಾನೆ ಇತ್ತು. ಆದ್ರಿಂದ ನೀರಿನ ಮಟ್ಟನೂ ಹೆಚ್ಚಾಗ್ತಾ ಇತ್ತು. ಎಲ್ಲರೂ ಅದನ್ನು ನೋಡಿ ತುಂಬಾನು ಹೆದರ್ತಾ ಇದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ನದಿ ನೀರು ಎಲ್ಲಾನು ಕೂಡ ಪಕ್ಷಿಗಳ ಮನೆಯ ಹತ್ತಿರದಲ್ಲೇ ಬಂದ್ಬಿಡ್ತು. ಅಮ್ಮ, ಇದೇನಮ್ಮ ಇದು? ಇಷ್ಟು ನೀರಿದೆ? ಹೌದು ಬುಜ್ಜಿ, ನೀರು ಜಾಸ್ತಿ ಬಂದಿದೆ. ಏನ್ ಮಾಡೋದೋ ಏನೋ. ಅಮ್ಮ, ಇಷ್ಟು ಜೋರಾಗಿ ಮಳೆ ಬಂದ್ರೆ ಮತ್ತೆ ನೀರು ಇಲ್ಲಿ ತನಕ ಬರಲ್ವಾ ಏನೋ? ನಿಜಾನೇ, ನದಿಯಲ್ಲಿ ನೀರು ಬೇರೆ ತುಂಬಾ ಹೆಚ್ಚಾಗಿದೆ ಅಲ್ವಾ? ನನಗೆ ಯಾಕೋ ಭಯ ಆಗ್ತಿದೆ ಅಮ್ಮ. ಏನೂ ಆಗಲ್ಲ ತಾನೇ? ನಮ್ಮ ಮನೆ ಇದರಲ್ಲಿ ಮುಳುಗೋಗುತ್ತಾ ಏನೋ? ಇಲ್ಲ ಬುಜ್ಜಿ, ಹೆದರ್ಬೇಡ. ಅದ್ರ ಬಗ್ಗೆನೇ ಇವತ್ತೇನಾದರೂ ಮಾತಾಡಿ ನಾವೊಂದು ನಿರ್ಧಾರಕ್ಕೆ ಬರ್ತೀವಿ. ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ಲರೂ ಕೂಡ ಆ ನೀರನ್ನು ನೋಡಿ ಹೆದರ್ಕೊಂಡು ಮನೆಯೊಳಗಡೆ ಹಾಗೇನೆ ಕೂತ್ಕೊಂಡಿದ್ರು. ಹೊರಗಡೆ ಹೋಗೋಕ್ಕಾಗದೆ ಎಲ್ಲರೂ ತುಂಬಾನು ಕಷ್ಟಪಡ್ತಾನೆ ಇದ್ರು. ಅಯ್ಯೋ, ಈ ನೀರೇನ್ ಚಿಚೋ ಇಷ್ಟು ದೂರ ಬಂದ್ಬಿಟ್ಟಿದೆ? ಹೌದು, ನಾನು ಹೇಳ್ತಾನೆ ಇದ್ದೆ ಅಲ್ವಾ ಮಳೆ ಜೋರಾಗ್ತಾ ಇದೆ ಅಂತ. ನಾನು ಅನ್ಕೊಂಡ ಹಾಗೇನೆ ಇವಾಗ ನಡೀತಿದೆ ನೋಡು. ಹೌದು, ಎಲ್ಲರೂ ಸೇರಿ ಮಾತಾಡುವ ಸಮಯನೂ ಬಂದಿದೆ. ಹೌದು, ಆದ್ರೆ ಅಷ್ಟರಲ್ಲಿ ಈ ನೀರು ಇನ್ನೂ ಹೆಚ್ಚಾದ್ರೆ ಏನ್ ಮಾಡೋದೋ ಏನೋ. ಹಾಗಂತ ಅಂದ್ಕೊಳ್ತಿದ್ರು ಪಕ್ಷಿಗಳು. ನೀರು ಜಾಸ್ತಿ ಆಗ್ತಾನೆ ಇತ್ತು. ಎಲ್ರಿಗೂ ಭಯ ಶುರುವಾಯಿತು. ಹೇಗೋ ಮನೆಯೆಲ್ಲ
ಮುಳುಗೋಗುತ್ತೆ ಅನ್ನುವ ಪರಿಸ್ಥಿತಿನೂ ಬಂತು. ಆದ್ರಿಂದ ಮನೆ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು. ಬುಜ್ಜಿ, ನೀರು ಜಾಸ್ತಿ ಆಗ್ತಿದೆ, ಬಾ ಹೊರಗಡೆ ಹೋಗೋಣ. ಹಾ ಹೌದಮ್ಮ, ಇವಾಗಲೇ ಹೋದ್ರೇನೆ ಒಳ್ಳೇದು. ಹೌದು, ಹೇಗಾದ್ರೂ ದಡಕ್ಕೆ ಹೋಗಬೇಕು, ಇಲ್ಲಾಂದ್ರೆ ಕಷ್ಟ. ನನಗೆ ಯಾಕೋ ಅಮ್ಮ ಹೆದರಿಕೆ ಆಯ್ತಿದೆ ಅಮ್ಮ, ನನಗೆ ಯಾಕೋ ಭಯ ಆಗ್ತಿದೆ. ಹೆದರ್ಬೇಡ, ನಾನಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ. ಹಾಗಂತ ಹೇಳಿ ಇಬ್ರು ಮನೆಯಿಂದ ಹೊರಗಡೆ ಬಂದ್ರು. ಒಂದು ಸೇಫ್ ಆದ ಜಾಗಕ್ಕೆ ಹೋದ್ರು. ನೀರು ಅವರ ಮನೆ ಹತ್ರನೇ ಬರ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಅದನ್ನ ನೋಡಿ ತುಂಬಾನು ಹೆದರ್ತಾ ಇದ್ರು. ಆದ್ರಿಂದ ಏನಾದ್ರೂ ಒಂದು ಮಾಡಲೇಬೇಕು ಅಂತ ಎಲ್ರೂ ಒಂದ್ಗೂಡಿ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಏನೋ ಇಷ್ಟು ಮಳೆ ನೀರು ಬಂದಿದ್ದನ್ನ ನಾನು ಇಲ್ಲಿವರೆಗೂ ನೋಡಿದ್ದೇ ಇಲ್ಲ. ಹೌದೌದು, ನನಗೂ ಕೂಡ ತುಂಬಾನೇ ಭಯ ಆಗ್ತಾ ಇದೆ. ಇವಾಗ ನಾವು ಮನೆನ ಬಿಟ್ಬಿಟ್ಟು ಎಲ್ಲಿಗೆ ಹೋಗೋದು? ನಮಗಿರೋದು ಈ ಮನೆನ ಬಿಟ್ಬಿಟ್ಟು ಎಲ್ಲಿಗೂ ಹೋಗಕ್ಕಾಗಲ್ಲ. ಅದೋ ನಿಜಾನೇ, ಆದ್ರೆ ಇಲ್ಲೇ ಇದ್ರೂ ಕೂಡ ನಮ್ಮ ಪ್ರಾಣ ಹೋಗುತ್ತೆ ಅಲ್ವಾ ಟೋನಿ? ಹೌದು, ಯಾರಾದ್ರೂ ಏನಾದ್ರೂ ಐಡಿಯಾ ಕೊಡಿ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಮಳೆ ಹೆಚ್ಚಾಗ್ತಾನೇ ಇತ್ತು. ಮಕ್ಳೆಲ್ರೂ ಕೂಡ ತುಂಬಾನು ಹೆದರ್ತಾ ಇದ್ರು. ಈ ಊರಿಂದ ನಮ್ಮಿಂದ ಎಲ್ಲಿಗೂ ಹೋಗಕ್ಕಾಗಲ್ಲ. ನಾವು ಕಷ್ಟಪಟ್ಟು ಕಟ್ಕೊಂಡಿರುವ ಮನೆಗಳು ಎಲ್ಲಾನು ಇಲ್ಲೇ ತಾನೇ ಇದೆ. ಆದ್ರೆ ಇಲ್ಲೇ ಇದ್ರೆ ಪ್ರಾಣ ಹೋದ್ರೂ ಹೋಗುತ್ತೆ ಅಲ್ವಾ? ಅದೂನು ನಿಜಾನೇ, ಆದ್ರೆ ಏನ್ ಮಾಡೋದು ಟೋನಿ? ಏನಾದ್ರೂ ಒಂದು ಮಾಡ್ಲೇಬೇಕು, ಆದ್ರೆ ಏನ್ ಮಾಡ್ದಂತ ಅರ್ಥ ಆಗ್ತಿಲ್ಲ. ಹಾಗಂತ ಅಂದ್ಕೊಂಡು ಎಲ್ರೂ ಯೋಚನೆ ಮಾಡ್ತಾ ಇದ್ದಾಗ ಇದಕ್ಕಿದ್ದಂತೆ ಟುನಿಗುಬ್ಬಚ್ಚಿಗೆ ಒಂದು ಆಲೋಚನೆನೂ ಬಂತು. ಹಾ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಎಲ್ರೂ ಗಮನ ಇಟ್ಟು ಕೇಳಿ. ಏನಂತ ಹೇಳು ಟುನಿ? ನಾವ್ ಯಾಕೆ ನದಿ ನೀರು ನಮ್ಮ ಮನೆ ಕಡೆ ಬರದೆ ಬೇರೆ ಕಡೆ ಹೋಗೋ ಥರ ಮಾಡಬಾರ್ದು? ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ ಟುನಿ. ಹೌದೌದು, ನಮ್ಮ ಮನೆ ಕಡೆ ನೀರು ಬರಲಿಲ್ಲ ಅಂದ್ರೆ ಬೇರೆ ಕಡೆ ಹೋದ್ರೆ ನಮಗೆ ಯಾವುದೇ ಸಮಸ್ಯೆನೂ ಇರಲ್ಲ. ಹೌದು, ಬೇರೆ ಮನೆಗಳು ಇಲ್ಲದೆ ಇರುವ ಜಾಗ ನೋಡಿ ನೀರು ಬಿಡಬೇಕು. ಹೌದು, ನಾವೆಲ್ಲರೂ ಕಷ್ಟಪಟ್ಟು ಏನಾದರೂ ಮಾಡಲೇಬೇಕು. ನಮ್ಮ ಮನೆಗಳಿಗೆ ಯಾವುದೇ ತೊಂದರೆನೂ ಬರಬಾರ್ದು. ನಾವು ಕೂಡ ಯಾವುದೇ ಭಯನೂ ಇಲ್ಲದೆ ನಮ್ಮ ಮನೆಯಲ್ಲಿ ನಿಶ್ಚಿಂತೆಯಿಂದ ಬಾಳ್ಬೇಕು. ಸರಿ, ಹಾಗಾದ್ರೆ ಬನ್ನಿ ಇವಾಗಲೇ ಕೆಲಸನ ಶುರು ಮಾಡೋಣ. ಎಲ್ರೂ ಒಂದು ಕೈ ಹಾಕಿದ್ರೆ ಬೇಗ ಮುಗಿಯುತ್ತೆ. ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಆ ನದಿ ನೀರು ಅವ್ರ ಮನೆ ಕಡೆ ಬರದೆ ಬೇರೆ ಕಡೆ ಹೋಗೋದಕ್ಕೋಸ್ಕರ ಒಂದು ಕಾಲುವೆನ ತೆಗೆದ್ರು. ಕಷ್ಟಪಟ್ಟು ಕಾಲುವೆ ತೆಗೆದ ಮೇಲೆ ಅವರು ಮನೆ ಹತ್ರ ಬರ್ತಾ ಇದ್ದ ನೀರೆಲ್ಲಾನು ಆ ಕಾಲುವೆಯ ಮೂಲಕ ಬೇರೆ ಕಡೆ ಹೋಗ್ತಾ ಇತ್ತು. ಅಮ್ಮಯ್ಯ, ಇವಾಗ ನಮ್ಮ ಮನೆ ಹತ್ರ ನೀರು ಬರ್ತಾ ಇಲ್ಲ. ಹೌದೌದು, ನಮ್ಮ ಮನೆ ಹತ್ರ ಬರ್ಬೇಕಾಗಿರೋ ನೀರೆಲ್ಲ ಬೇರೆ ಕಡೆ ಹೋಗ್ತಿದೆ. ಇವಾಗ ಇಲ್ಲಿದ್ದ ನೀರೆಲ್ಲನೂ ಹೋಗ್ಬಿಡ್ತು. ಇನ್ ಮುಂದೆ ನಾವೆಲ್ಲರೂ ಮನೆಯಲ್ಲೇ ಬಾಳ್ಬೋದಲ್ವಾ? ಅಮ್ಮಯ್ಯ, ಟೋನಿ, ನೀನು ಕೊಟ್ಟ ಐಡಿಯಾದಿಂದ ಇವಾಗ ನಾವೆಲ್ಲರೂ ಪುನಃ ಇಲ್ಲೇ ಬಾಳ್ತಿದ್ದೀವಿ. ಹೇಗೋ ಮಕ್ಕಳ ಜೊತೆ ನಾವು ಸಂತೋಷವಾಗಿ ಬಾಳೋದಕ್ಕೋಸ್ಕರನೇ ನಾನು ಹೇಳಿದ್ದು. ಅಮ್ಮಯ್ಯ, ಕೊನೆಗೆ ನಮ್ಮ ಮನೆಗಳಲ್ಲೇ ನಾವು ಇರ್ಬೋದು. ನಮ್ಮ ಊರನ್ನು ಬಿಟ್ಬಿಟ್ಟು ಬೆಲೆ ಎಲ್ಲೋ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಆದರೆ ಒಂದೇ ಒಂದು ವಿಷಯ, ಮಳೆ ನಮಗೆ ಒಳ್ಳೆ ಪಾಠನೇ ಕಲಿಸ್ಕೊಟ್ಟಿದೆ ಅಲ್ವಾ? ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ಲರೂ ಕೂಡ ಅವ್ರವ್ರ ಮನೆಗಳನ್ನು ಕಾಪಾಡ್ಕೊಂಡ್ರು. ಹಾಗೇನೆ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಾನೆ ಇದ್ರು.